ಗ್ರಾಮ ಪಂಚಾಯತಿಗೆ ನೀರು ಕೊಡದ ಗ್ರಾಮ ಪಂಚಾಯತಿಗೆ ನೀರು ಕೊಡದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ನೀರು ಕೊಡದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 6 ತಿಂಗಳಿಂದ ಒಂದು ಮನವಿ ನೀರಿಲ್ಲ. ನಾವು ಹಿಂಗೆ ಮನವಿ ಮಾಡಿ ಒಂದು ಬೋರ್ ಕೊರೆಸಿದ್ರು ಅದು ಫೇಲ್ ಆಯ್ತು JJMದು. ಮತ್ತೆ ನಾವು AEE ಹೇಳಿ PDO ಹೇಳಿ PDO ಇಂದ ಇವವರೆಗೂ ನಾವು ಕಂಪ್ಲೇಂಟ್ ಮಾಡಿದ್ರೆ ಒಂದು ಬೋರ್ ಕೊರೆಸಿ 2.5 ತಿಂಗಳಾದ್ರೂ ಇಲ್ಲಿವರೆಗೂ ಅದಕ್ಕೆ ಮೋಟರ್ ಇಲ್ಲ, ಪಂಪ್ ಇಲ್ಲ, ಎಲೆಕ್ಟ್ರಿಸಿಟಿ ಕಲೆಕ್ಷನ್ ಇಲ್ಲ, ಏನೇನಿಲ್ಲ. ಮನವಿ ಮಾಡಿ ಸಾಕಾಗ್ಬಿಟ್ಟೈತಿ. ನಾಳೆ ಬರುತ್ತೆ, ಇನ್ನು ವಾರ ಬರುತ್ತೆ, ಹಿಂಗೆ ಹೇಳ್ಕೊಂಡ್ ಬರ್ತಾ ಇದೆ. ಪಂಚಾಯತಿ ಅಧಿಕಾರಿಗಳಾಗ್ಲಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ಯಾರ್ಯಾರು ಸ್ಪಂದನೆ ಮಾಡ್ತಾ ಇಲ್ಲ, ನಮ್ಮನ್ನಂತೂ ಕಡೆಗಣನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಪರಿಹಾರ ಬೇಕೇ ಬೇಕು. ಅವ್ರು MLA ಸಾಹೇಬ್ರು ಹೇಳಿದ್ರು, ಆಯ್ತಾ ಮಾಡ್ತೀನಪ್ಪ ಅಂತ, ಹಿಂಗೆ ಆಯ್ತು ಅಂತ ಈ 6 ತಿಂಗಳಿಂದ ಹಿಂಗೆ ಸಾಯ್ತಾ ಇದ್ದಾರೆ. ಅವೇನೋ ಗೊತ್ತಾಗ್ತಾ ಇಲ್ಲ ನಮಗೆ. ಉಳಿದವರ DC ಆಫೀಸ್ ಒಂದೇ ಇರುತ್ತೆ ನಮಗೆ ಲಾಸ್ಟ್ ದಾರಿ, ಅಲ್ಲೇವರೆಗೂ ಹೋಯ್ತೀವಿ. ದಯವಿಟ್ಟು ಪರಿಹಾರ ಬೇಕೇ ಬೇಕು. ಅಲ್ಲೇವರೆಗೂ ನಾವು ಇಲ್ಲಿಂದ ಧರಣಿ ಬಿಟ್ಟು ಮುಂದೆ ಹೋಗೋದಿಲ್ಲ. ಸತ್ಯ ಮಾಡ್ತೀವಿ. ಇದೇ ನಮ್ಮ ಆಗ್ರಹ. ನೀರೇ ಬೇಕೇ ಬೇಕು. ಏನಂದ್ರೆ ಕಳೆದ 6 ತಿಂಗಳಿಂದ ನಮ್ಮ ಗೋಮಾರದಳ್ಳಿಲಿ ಕುಡಿಲಿಕ್ಕೆ ನೀರಿಲ್ಲ. ಬೋರಲ್ಲಿ ನೀರು ಬತ್ತಿ ಹೋಗಿದ್ವು. ಈ ಕಾರಣದಿಂದ ಇಡೀ ನಮ್ಮ ತಾಲೂಕಿನಲ್ಲಿ ಮೊದಲ ಬಾರಿಗೆ ಬರಪೀಡಿತ ಮತ್ತೆ ಕುಡಿಯುವ ನೀರಿಗೆ ತುಂಬಾ ತೊಂದರೆ ಇರೋ ಗ್ರಾಮ ಅಂತೇಳಿ ವರದಿಯಾಗಿದ್ದು ನಮ್ಮ ಗೋಮಾರದಳ್ಳಿ. ಆದ್ರೆ ಬಂದು ಒಂದು ಬೋರನ್ನು ಹಾಕಿರೋ, ಬೋರ್ನಲ್ಲಿ ನೀರು ಬರಲಿಲ್ಲ. ಮತ್ತೆ ಮಾರನೇ ದಿನವೇ ಕರೆಸ್ತೀವಿ ಅಂತ ಅವತ್ತಿನ PDO ಹೇಳಿದ್ರು, ಕರೆಸ್ತಿಲ್ಲ. ಮತ್ತೆ ಒಂದು ವಾರದ ನಂತರ ಹೇಳಿ ಮತ್ತೆ ಒಂದು ಬೋರ್ ಕೊರೆಸಿ ಹಾಕಿರು. 3 ತಿಂಗಳಾಯ್ತೆ ನೀರು ಬಿದ್ದವೆ. ಗಂಗಾ ಮಾತೆ ಕೊಟ್ಟೈತೆ ನಮ್ಮ ಪುಣ್ಯಕ್ಕೆ. ಆ ನೀರು ಬಿದ್ದಿರೋದಕ್ಕೆ ಮೋಟ್ರು ಪಂಪ್ ಬಿಡೋ ಯೋಗ್ಯತೆ ಈ ಪಂಚಾಯತಿನವ್ರಿಗಿಲ್ಲ. ಈ ನಿಟ್ಟಿನಾಗ ಏನ್ ಮಾಡಿದ್ರು, ನಮ್ಮೂರಾಗೆ ಪ್ರೈವೇಟ್ ನಲ್ಲಿ